ಗೈಸ್ ಎಲ್ಲರೂ ಹೇಗಿದ್ರು ನಾನು ಸೂಪರ್ ಆಯ್ತೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನನ್ನ ಮಗ ನಾನು ವಿಜಯ್ ಒಂದೊಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಪಾಪು ಬೇಕಂತೆ ನಂದು ನನ್ನ ಮಗನಿಗೆ ಹೋಗಿ ಎತ್ಕೋಗು. ತುಂಬ ದಿನ ನಂತರ ವಿಡಿಯೋ ಶುರು ಮಾಡಿದ್ವಿ ಗೈಸ್. ಏನಪ್ಪ ಅಂದ್ರೆ ಇವತ್ತು ನನ್ನ ಗಂಡ ನನಗೆ ರೊಟ್ಟಿ ಹಾಕೊಡ್ತಾರಂತೆ, ಅದರಿಂದ ವಿಡಿಯೋ ಶುರು ಮಾಡಿದ್ದೀವಿ. ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಗೈಸ್. ವಿಡಿಯೋದಲ್ಲಿ ತುಂಬ ದಿನ ಹಾಕಿ ಒಂಥರ ಅನ್ಸೈತೆ. ಮೂತ್ ಕೊಡೋಣ. ಹೋಗಲ್ಲ ಬಾಲಿಗೆಲ್ಲ ಮೂತ್ ಕೊಡ್ಬೇಕಂತ ಎಲ್ಲೆಲ್ಲ ಎಸ್ಬಿಟ್ಟು ಬಂದಿರ್ತೀರೋ ಮೋರಿಗೆಲ್ಲ. ಸುಮ್ ಕೂತ್ಕೋ. ಏನೋ ಒಂಥರ ಗೈಸ್, ಒಂಥರ ಹೊಸದಾಗಿ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಅನ್ಸ್ತೈತೆ. ತುಂಬಾ ದಿನ ಹೊಸ ವರ್ಷದಿಂದ ಹೊಸದಾಗಿ ಶುರು ಮಾಡಬೇಕು ಅಂದ್ಬಿಟ್ಟು ಹೊಸದಾಗಿ ಶುರು ಮಾಡಿದ್ದೀವಿ ಗೈಸ್. ಸೊ ನೀವೆಲ್ಲ ಚೆನ್ನಾಗಿ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಡೈಲಿ ವ್ಲಾಗ್ಸ್ ಬರುತ್ತೆ ಗೈಸ್. ನೀವೆಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ. ಲೈಕ್ಸ್ ಕೊಡಿ ಗೈಸ್, ಲೈಕ್ಸ್ ಕೊಡಿ. ನೋಡಿ ಗೈಸ್, ಇಬ್ಬರು ಇಲ್ಲಿ ಹೈ ಫ್ರೆಂಡ್ಸಾ? ಕೇಳಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಾಫಿ ಆಯಿತಾ? ಸಂಜೆ ಆಗಿದೆ ಗೈಸ್, ಅದಕ್ಕೆ ಕಾಫಿ ಆಗಿದೆ ಅಂತ ಕೇಳ್ತಿದ್ರೆ. ನಿಮಗೆ ವಿಡಿಯೋ ಬೆಳಗ್ಗೆ ನೋಡ್ತಾ ಇದ್ರೆ ತಿಂಡಿ ಆಗಿದೆಯಾ ಅಂತ ಕಮೆಂಟ್ ಹಾಕಿ. ನೋಡಿ ಏನು ಸಾಂಬಾರು ಅವ್ರ ಅಮ್ಮನ ಕೇಳಿ ಕೇಳಿ ಅಭ್ಯಾಸ ಆಗ್ಬಿಟ್ಟಿದಲ್ಲ ನೋವಿಗೆ. ಅದನ್ನ ಕೇಳಿಸ್ಕೊಂಡು ತಕ್ಷಣ ಏನ್ ಮಾಡ್ತಾನೆ ಗಮ ಗಮ ಅಂತ ಇದ್ರೆ ತಿಂಡಿ ಏನಾರ ಏನ್ ತಿಂಡಿ ಇವತ್ತು ಏನ್ ತಿಂಡಿ ಅಂತ ಅಂದ್ಬಿಡ್ತಾನೆ. ಮತ್ತೆ ಮಧ್ಯಾಹ್ನ ಏನ್ ಸಾರು ಮಾಡ್ತಿದ್ಯೋ ಏನೋ ಅಂತ ಕೇಳ್ತಾ ಇರ್ತಾನೆ. ಹಂಗೆ ಹಂಗೆ ಅಡಿಗೆ ತಿಂಡಿ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನಮ್ ದಿವಂಗೆ. ಯಾವಾಗ್ಲೂ ಅವ್ರ ಅಪ್ಪನ ತರ ಇಷ್ಟನೇ ಇಲ್ಲ ಆ ರೀತಿ ಮಾಡೋದೆಲ್ಲ ನೋಡೋದು. ಓಹೋ ಡೋರಾಜ ಅಪ್ಪ ಮಾಡಿದ್ರೆ ಅಪ್ಪನ್ನೇ ಬಿಡ್ಕೊಡ್ತಾ ಇದೀಯಾ? ಆಯ್ತು, ನಾನು ಮಾಡಿದ್ದೇನಾರ ತಿಂದ್ಬಿಡು ನೀನು. ಆಯ್ತೆ ಕಣ್ಲ ನಿನಗೆ. ನಿಜ ಹೇಳ್ಬೇಕು ಅಂದ್ರೆ ಅವನು ನನಗೆ ಯಾವತ್ತೂ ಬೇಜಾರಾಗಿ ಬಿಡಲ್ಲ, ಯಾವತ್ತೂ ಬೇಜಾರಾಗಿ ಬಿಡಲ್ಲ. ಅವ್ರ ಅಪ್ಪನಿಗೆ ಬೇಜಾರು ಮಾಡಿದ್ರು ಅವ್ರ ಅಮ್ಮಂಗೆ ಬೇಜಾರಾಗಿ ಬಿಡಲ್ಲ. ಆದ್ರೆ ಸ್ವಲ್ಪ ನನ್ ಸಪ್ಪ ಕೂತಿರಮ್ಮ ಯಾಕೆ ನಿಂಗೆ ಹುಷಾರಿಲ್ವಾ ಅಂತ ಹೇಳ್ಬಿಟ್ಟು ಅವನೇ ಕಾಲು ಅಂಕೋದು ನಗಾಡ್ಸೋದು ಅಮ್ಮ ಕೈ ಅಂತೀನಿ ಅನ್ನೋದು. ಅವ್ರು ನಾನು ಏನಾಗ್ಬಿಡ್ಬೇಕಂದ್ರೆ ನನ್ ಮಗ ಹಂಗ್ ಮಾಡ್ತಾನೆ ಅಂತ ಖುಷಿ ಪಡ್ಬೇಕು. ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಕೈ ಅಂಕೋ ಅಂತ ಹೇಳ್ತಾರೆ. ನಿಜವಾಗ್ಲೂ ಸ್ವಲ್ಪ ಸುಮ್ನೆ ಅಂದ್ಕೊಂಡು ಅಮ್ಮ ನನ್ ಕೈ ನೋತೈತಿ ನಂದ ಅಂಕೋ ಅಂತ ಕೊಡ್ತೇನೆ ಗೈಸ್. ನಿಜವಾಗ್ಲೂ ಅಂತಾನೆ ದಿವಿ ದಿವಿ ದಿವಿಗೆ ಇವಾಗ ABCD ಬರುತ್ತೆ, 1 2 3 ಬರುತ್ತೆ, ಆಯಿ ಬರುತ್ತೆ, ಆಮೇಲಿಂದ ದಿವಿತು, ಖುಷಿಕು, ವಿಜಯ್, ಜಾಹ್ನವಿ ಎಲ್ಲ ನೇಮು ಬರುತ್ತೆ ಗೈಸ್. ಸರಿ ಓಕೆ ಬನ್ನಿ ಇವಾಗ ಅಡುಗೆ ಮಾಡಿ ಇವರಂತೆ ರೊಟ್ಟಿ ಮಾಡ್ತಾರಂತೆ ನಮ್ಮ ನವಿಯವರು. ರೊಟ್ಟಿಗೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ. ಪಲ್ಯ ಆಗಲಿ ಸಾಂಬಾರಾಗಲಿ ರೊಟ್ಟಿನ ನಮ್ಮ ನವಿ ಮಾಡ್ಕೊಡ್ತಾರೆ ಗೈಸ್. ಸಾರು ಪಲ್ಯ ಎಲ್ಲ ಆಯ್ತಲ್ಲ ಅದಕ್ಕೆ ರೊಟ್ಟಿ ನಾನು ಮಾಡ್ತೀನಿ. ಏನು ಗೊತ್ತಾ, ರೊಟ್ಟಿ ಕಲ್ಸೋದೆಲ್ಲ ಜವಾಬ್ದಾರಿ ನಂದು. ಅಂದ್ರೆ ತೊಟ್ಟೋದು ನಿಂದು, ಬೇಯಿಸೋದು ನಿಂದು, ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಡೋದು ನಂದು. ಓಕೆ ತಾನೇ? ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕಾಯಿ ತುರಿ, ಆಮೇಲೆ ಮೂರು ಐಟಮ್ಸ್ ನಂದು. ಜೀರಿಗೆ ಅದೆಲ್ಲ ಹಾಕಿ ಕೊಡ್ಬೇಕು. ಹಸಿಟ್ಟು ನಾನು ಕಲಿಸ್ತೀನಿ ಅಷ್ಟೇ. ತೊಟ್ಟಿ ಬೇಯಿಸಿ ಕೊಡ್ತೀನಿ. ಓಕೆ ಗೈಸ್ ಬನ್ನಿ ಮಾಡೋಣ. ನಮ್ ಖುಷಿ ABCD Z ವರೆಗೂ ಹೇಳ್ಕೊಟ್ರೆ ಹೇಳ್ತಾನೆ ಅಷ್ಟೇ. 1 2 3 ಹೇಳ್ತಾನೆ, ಎಲ್ಲ ಹೇಳ್ತಾನೆ ಗೈಸ್. ನಮ್ ಖುಷಿ ಹೇಳ್ಕೊಟ್ಟಿದ್ದು ಹೇಳಕ್ಕೆ ಎಲ್ಲರೂ ಅವನೇ ಬೇಕಾ? ನಮ್ ದಿವ ಏಜ್ ಅಲ್ಲಿ ನಿಜವಾಗ್ಲೂ ಏನೋ ಆ ಹೂ ಅಂತಾನು ಅಂತಿರಲಿಲ್ಲ ಗೈಸ್. ನಿಮಗೆ ಗೊತ್ತಾಗಲ್ಲ. 3 ವರ್ಷ ಅವನಿಗೆ ಕಣೆ ಖುಷಿಗೆ? ಇಲ್ಲ 2 ವರ್ಷನಾ? ಇವಾಗ ಮಾರ್ಚ್ಗೆ 3 ವರ್ಷ. ಸರಿ ಓಕೆ ಗೈಸ್ ಬನ್ನಿ ಮಾಡೋಣ ರೊಟ್ಟಿ. ರೆಡಿ ಆಗು ಬೇಗ. ಯಾಕೆ ಹೋಗೋಣ ಎಲ್ಲಿಗೆ? 2026ಗೆ. ಸರಿ ಓಕೆ. ಇನ್ನು ತುಂಬ ದಿನ ಐತೆ. ಸೊ ಓಕೆ ಗೈಸ್ 2026ರಿಂದ ಹೊಸದಾಗಿ ಶುರು ಮಾಡೋಣ. ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಣ, ಬಿಡದೆ ವ್ಲಾಗ್ ಮಾಡೋಣ. ಒಂದು ದಿನನೂ ಆಫ್ ಆಗಬಾರ್ದು ಗೈಸ್. ನಮ್ಮದು ಕ್ಯಾಮ್ರಾ ಒಂದು ದಿನನೂ ಆಫ್ ಆಗಬಾರ್ದು, ಪ್ರತಿದಿನ ಇರಬೇಕು. ಇವನು ಯಾರು ಗೈಸ್? ಇವನು ಆಯ್ತು ಬಿಡು. ಓಕೆ ಸೂಪರ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆಯಾ? ನಾನೇ ಕಮೆಂಟ್ ಹಾಕಿದೆ. ಥ್ಯಾಂಕ್ ಯು ಗೈಸ್. ಇವತ್ತು ವಾರ ಶನಿವಾರ. ನನ್ನ ಮಕ್ಕಳು ಸ್ನಾನ ಮಾಡಿಲ್ಲ, ನನ್ನ ಗಂಡನೂ ಸ್ನಾನ ಮಾಡಿಲ್ಲ.
ನಾನು ಮಾತ್ರ ಫುಲ್ ಫ್ರೆಶ್ ಅಪ್ ಆಗಿ ಮುದು ದಪ್ಪ ಆದಂಗೆ ಕಾಣ್ತಾ ಇದ್ದೀನಿ. ಮುದು ದೂರದಿಂದ ನಾನು ಸಣ್ಣ ಆಗಿದ್ದೀನಿ ಗೈಸ್, ದಪ್ಪ ಅಂತ ಅನ್ಕೊಂಬಿಟ್ಟೆ. ಇವತ್ತು ವಾರ ಮಾಡಿದ್ದೀನಿ ಗೈಸ್, ಇವ್ರು ನಮ್ಗೆ ಒಳ್ಳೇದು ಮಾಡ್ತಾ ಇದ್ದೆ. ಇವತ್ತು ಅಂದೆ ಅಲ್ಲ, ಯಾವಾಗಲೂ ಮಾಡ್ತೀನಿ, ಇವತ್ತು ವೀಡಿಯೋ ಮಾಡ್ತೀನಿ ಹೇಳ್ತಾ ಇದ್ದೀನಿ. ನೋಡಿ ಗೈಸ್, ನಮ್ಮನೆಯವರು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಬಂದು ತಲೆ ಮೇಲೆ ಈರುಳ್ಳಿ ಇಟ್ಕೊಂಡವ್ರಿ. ಅದು ಏನು ಗೊತ್ತಾ ಗೈಸ್, ವಿಡಿಯೋ ಮಾಡಿದಾಗ ಮಾತ್ರ ನಮ್ಮನೆಯವ್ರು ಅಡುಗೆ ಮಾಡ್ತಾರಲ್ಲ, ಅದಕ್ಕೆ ಕಣ್ಣೂರಿ. ಡೈಲಿ ಮಾಡೋರಿಗೆ ಕಣ್ಣೂರಿ ಬರಲ್ಲ. ಇಲ್ಲ, ಡೈಲಿ ಮಾಡೋರಿಗೆ ಕಣ್ಣೇನು ಅಷ್ಟು. ಹೊಸ ಈರುಳ್ಳಿ ಆದರೆ ಒಂದೆರಡು ದಿನ ಉರಿಯುತ್ತೆ ಅಷ್ಟೇ, ಅದು ಅಭ್ಯಾಸ ಅಂಟೋಗ್ಬಿಡುತ್ತೆ. ನೋಡಿ ಕಣ್ಣೆಲ್ಲ ಎಷ್ಟು ರೆಡ್ ಆಗಿದೆ ಅಂತ. ನಮ್ಮನೆಯವ್ರಿಗೆ ಅವ್ರನ್ನ ತೋರ್ಸಂಗಿಲ್ಲ, ಅವ್ರಿಗೆ ಈರುಳ್ಳಿ ಹೆಚ್ಚಿನ ತೋರಿಸ್ಬೇಕು. ಕ್ಯಾರೆಟು ಹೆಚ್ಚಿದ್ದೀನಿ, ಕರಿಬೇವು ಹೆಚ್ಚಿದ್ದೀನಿ, ಇವಾಗ ಸೊಪ್ಪು ಮಾಡಿಕೊಂಡಿದ್ದೀನಿ. ಆಮೇಲೆ ಇನ್ನೇನು ಹಾಕ್ತೀರಾ? ಜೀರಿಗೆ ಹಾಕ್ತೀನಿ, ಅಕ್ಕಿ ಹಾಕ್ತೀನಿ, ಎಣ್ಣೆ ಹಾಕ್ತೀನಿ, ಉಪ್ಪು ಹಾಕ್ತೀನಿ, ಕಲಸ್ತೀನಿ. ನಮ್ಮ ನವಿ ತೊಡ್ತಾಳೆ, ನಾನು ತಿಂತೀನಿ. ಆಗಲೇ 9 ಗಂಟೆ ಆಯ್ತು ಗೈಸ್, ಇನ್ನೂ ಏನೂ ಮಾಡಿಲ್ಲ ನಮ್ಮ ಮನೆಯವರು. ಏನ್ರಿ ಇದೆಲ್ಲ ಹಾಕ್ಬೇಕಾ? ಕಡ್ಡಿ ಸಣ್ಣ ಕಟ್ ಮಾಡಿ ಅದ್ರಂಗೇನೆ ಹಾಕಿ. ಇವಾಗ ಬಿಸಿ ಬಿಸಿದ ರೊಟ್ಟಿ ತೊಟ್ಟದೆ ತಿನ್ನೋದೆ ನಮ್ಮ ಹುಡುಗ. ತುಪ್ಪ ಹಾಕೊಂಡಿದೆಯಾ? ಚಟ್ನಿ ಹಾಕೊಂಡಿದ್ದೆ. ಅದು ಈ ವಾತಾವರಣಕ್ಕೆ ತುಪ್ಪ ಎಲ್ಲ ತಿನ್ಬಾರ್ದು. ಅದು ಹಸುವಿನ ತುಪ್ಪ ಆದರೆ ಏನಾಗಲ್ಲ, ಎಮ್ಮೆ ತುಪ್ಪ ಆದರೆ ಒಂದು ಸ್ವಲ್ಪ ಶೀತ ಥರ ಆಗುತ್ತೆ. ಅದು ಈ ವಾತಾವರಣ ಐತಲ್ಲ ಮುದ್ದು, ಈ ವಾತಾವರಣದಲ್ಲಿ ಯಾರ್ಯಾರು ಹುಷಾರಿಲ್ಲೇ ಮನಿಕೊಂಡಿದ್ದೀರ ಗೈಸ್? ನಾನಂತೂ ಒಂದು ತಿಂಗಳೇ ಆಯ್ತಲ್ಲ ಅನ್ಸುತ್ತೆ, ತುಂಬಾ ಸಲ ಒಂದು ತಿಂಗಳಿಂದ ಹುಷಾರಿಲ್ದಂಗೆ ಐತೆ ಗೈಸ್. ನನಗೆ ಇವತ್ತೂ ಕೂಡ ಜ್ವರ ಬಂದಂಗೆ ಅನ್ಸ್ಬಿಡ್ತು ನನಗೆ. ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದೆ. ನಾನು ಏನಂದರೆ ಇಲ್ಲ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ರೆ ಚೆನ್ನಾಗೇ ಇರ್ತೀನಿ. ನಂಗೆ ಆಯ್ತಲ್ಲ ಅಂದರೆ ಆಗೋದಿಲ್ಲ. ನೋಡಿ ನಮ್ಮನೆಯವ್ರು ಎಷ್ಟು ಸಣ್ಣ ಆಗಿದ್ದಾರೆ ಅಂತ. ಇದು ಮೀಶೋದಲ್ಲಿ ಗೈಸ್ ತರಿಸಿದ್ದು ಟೀ ಶರ್ಟು, ಚೆನ್ನಾಗಿದೆ. ನಿಮ್ಗೆ ಏನಾರು ಬೇಕಾದ್ರೆ ಕಮೆಂಟ್ ಹಾಕಿ ಗೈಸ್, ಲಿಂಕ್ ಕೊಡ್ತೀವಿ. ನೋಡಿ ಗೈಸ್, ನಮ್ಮ ನವಿಗೆ ನನ್ನ ಬುದ್ಧಿ ಯಾಕೆ ಹಿಡ್ಕೊಂಡ್ಬಿಟ್ಟಿದೆ. ನಾನು ಫಸ್ಟ್ ಇದೇ ಥರ ಮಾಡ್ತಿದ್ದೆ, ಒಂಚೂರು ಆಯ್ತಿದ್ದಂಗೆ ಕ್ಲೀನ್ ಮಾಡ್ಕೊಳ್ಳೋದು. ಇವಾಗ ಸೊ ಈಗೆಲ್ಲ ರೆಡಿ ಆಗೈತೆ. ಇಲ್ಲಿ ಚಟ್ನಿ ಇದೆ ನೆನೆದು, ಇಲ್ಲಿ ದೋಸೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ನಾಳೆ ದೋಸೆ. ಎಸ್, ಇಲ್ಲಿ ಮೊಬೈಲಲ್ಲಿ ವಿಡಿಯೋ ನೋಡಿಕೊಂಡು ಕೆಲಸ ಮಾಡೋದು. ಯಾಕೆಂದರೆ ಟಿ ವಿ ಕೆಟ್ಟೋಗಿ ಎಷ್ಟು ದಿನ ಆಯಿತು ಪಾಪು? ಮಿನಿಮಮ್ 2 ತಿಂಗಳಾಯಿತು. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಯಾಕೋ ರಿಪೇರಿ ಮಾಡ್ಸೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ರಿಪೇರಿ ಮಾಡ್ಸೋಣ ಅಂದರೆ ಟೈಮ್ ಇಲ್ಲ. ಸೊ ನಮ್ಮದೇ ಏನೇನೋ ಪ್ರಾಬ್ಲಮ್ ಇದೆ, ಅದನ್ನ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ ನಮ್ಮ ಪರಿಸ್ಥಿತಿನ. ಅದು ಹೇಳೋಕ್ಕೂ ನಂಗೆ ಇಷ್ಟ ಇಲ್ಲ. ನಿಮ್ಮ ಜೊತೆ ಎಲ್ಲ ಯಾವಾಗಲೂ ಕಷ್ಟಗಳು ಅದು ಇದು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಟಿವಿ ಯಾರು ಹಾಳು ಮಾಡಿದ್ದು ಖುಷಿ? ಟಿವಿ ಹಾಳು ಮಾಡಿದ್ದು? ಹಾಂ, ಕಂಪ್ಯೂಟರ್ನ? ಇನ್ನೊಂದೇನ ಕಿಟಕಿನ? ನೋಡಿ ಗೈಸ್, ಈ ಪಾಲಿ ಮಾಡಿರೋದೆಲ್ಲ ಕೆಲಸ. ಕುತ್ಕೊಬಿಟ್ಟು ನೀನು ಟಿವಿ ಹೊಡೆದಾಕಿದ್ದು, ನಾನು ಕಂಪ್ಯೂಟರ್ ಹೊಡೆದಾಕಿದ್ದು, ಇಬ್ಬರು ಅವ್ರವ್ರೆ ಮಾತಾಡ್ತಾರೆ. ನೋಡ್ತಾ ಕೂತಿದ್ದೀನಿ ಎಂಬುದು ಅವ್ರವರೇ ಮಾತಾಡ್ಕೊಳ್ಳೋದು. ನಿಜ ಗೈಸ್, ಮನೇಲಿ ಇಂಥ ಐಟಮ್ಸ್ ಹೊಡೆದೋಗಿಲ್ಲ, ಹಿಂಗಾಗಿಲ್ಲ. ನಂದು ಇವಾಗ ಬೋಂಡ ಬಜ್ಜಿ ಜಾಲರಿ ಇರುತ್ತಲ್ಲ, ಕೊಡ್ತೀನಿ, ಅದನ್ನು ಕೂಡ ಮುರಿದಾಕಿದ್ದಾರೆ. ಅದನ್ನು ಕೂಡ ಟಿವಿ ಹೊಡೆದಾಕಿದ್ದಾರೆ, ಕಂಪ್ಯೂಟರ್ ಸ್ಕ್ರೀನ್ ಹೊಡೆದಾಕಿದ್ದಾರೆ. ನಾನು ಯೂಟ್ಯೂಬಲ್ಲಿ ಕಷ್ಟಪಟ್ಟು ದುಡ್ದು 50,000 ಕೊಟ್ಟು ಆ ಕಂಪ್ಯೂಟರ್ ನನ್ನ ಮಕ್ಕಳು ಕಲೀಲಿ, ನಾವು ಕಲಿಯವಂತ ತಗೊಬಂದ್ರೆ ನಮ್ಮ ಮಕ್ಕಳು ಹಾಳು ಮಾಡಿಬಿಟ್ರು ಗೈಸ್. ಅದನ್ನ ರಿಪೇರಿ ಮಾಡಿಸಿಲ್ಲ, ಟಿವಿ ರಿಪೇರಿ ಮಾಡಿಸಿಲ್ಲ, ವಿಂಡೋ ಹೋಗ್ಸಿದ್ರೆ ಅದನ್ನ ರಿಪೇರಿ ಮಾಡಿಸಿಲ್ಲ, ಏನೂ ಆಗಿಲ್ಲ. ಕೆಲಸಗಳು ಆಗುತ್ತೆ ನಿಧಾನಕ್ಕೆ. ಅದೇ ಆಯ್ತಾ, ತಡವಾಗಿ ಬರುತ್ತೆ ಅನ್ನಂಗೆ ಆ ರೀತಿ ಬರುತ್ತೆ ಅನ್ಕೊಂಡು ನಾವೇನೆ ಖುಷಿಯಾಗಿ ಹ್ಯಾಪಿಯಾಗಿರ್ತೀವಿ ಗೈಸ್. ಏನ ಬೇಕು? ನೀರಂತೆ ಕೊಡೆ ಮಗಂಗೆ. ಇದು ಬೇಕು ಅಂತ ಕೇಳ್ತಾನೆ, ನಮ್ಗೇನು ಗೊತ್ತಾಗುತ್ತೆ ಗೈಸ್? ಏನೇ ಅದು ಅಂತವನೇ ದೊಡ್ಡದಲ್ಲ, ಹಂಗಂತ ಕೇಳು. ಅವನೇ ತಗೊಂಡು ಕುಡಿತಾನಪ್ಪ, ನಂಗೇನು ಕೊಡು ಅಂತ ಹೇಳಲ್ಲ. ಓಕೆ ಗೈಸ್, ಬನ್ನಿ ಇವಾಗ ಅಕ್ಕಿ ಹಸಿಟ್ಟಾಕಿ ಕಲಿಸ್ಕೋಬೇಕು. ಕಲಿಸ್ಬಿಟ್ಟು ಮಡಗಬೇಕು ಸ್ವಲ್ಪ ಹೊತ್ತು. ಇದು ಬಂದು ಎಣ್ಣೆಲಿ ತಟ್ಟತ್ತಾನೆ. ಓಕೆ, ಇಲ್ಲಿ ನೋಡಿ ಗೈಸ್ ಮಾಡ್ತಿರ್ತಾರಲ್ಲೇ ಕೆಲಸ. ನೋಡಲಿ, ಕೆಟ್ಟ ಬುದ್ಧಿ ಮಗನೇ ಅದು.
ಆ ಥರ ಕಲಿತಾರ. ಇನ್ನೂ ಒಂದು ಗೈಸ್ ನಮ್ಮ ಸೈಕಲ್ನು ಕೂಡ ಮುರಿದಾಕೋರ. ಮುರಿದಾಕಿದ್ದಾರೆ. ಅಯ್ಯೋ ನಮ್ಮ ಹಂಗಾರೆ ಒಂದು ತಕ್ಕ ಮಟ್ಟಿಗೆ ಐತೆ ಮುರಿದಾದ್ರೂ. ಆದರೂ ಅದೇ ಜೀವ ಹೋದ್ರೂ ಇರ್ತಾರಲ್ಲ ಹಂಗೆ. ಫಸ್ಟು ಕಿಟಕಿನೇ ಆಗಿದ್ದು ರಿಪೇರಿ, ಅದು ನನಗೆ ಬಿಟ್ಕೊಡಿದ್ದು ನಮ್ಮ ತಪ್ಪು. ಮನೇಲಿ ಗೈಸ್ ಏನೇ ಇದು ಮಾಡಿದ್ರು ಗ್ಲಾಸ್ ಹೊಡಿಬಾರ್ದು, ಅವಾಗಲೇ ಕಷ್ಟಗಳು ಬಂದ್ಬಿಡುತ್ತೆ. ಅದನ್ನು ಯಾವತ್ತೂ ಹಂಗೆ ಬಿಟ್ಕೋಬಾರ್ದು, ರಿಪೇರಿ ಮಾಡಿಸ್ಬಿಡ್ಬೇಕು. ಅದೊಂದು ಹೇಳ್ತೀನಿ ನಿಮಗೆ. ನಾವು ಮಾಡ್ಕೊಂಡಂಗೆ ಮನೇಲಿ ಏನು ಹೊಡೆದಿರೋದು ಫಸ್ಟು ಒಂದ್ಸಲಿ ಇದು ಮಿರರ್ ಹೊಡೆದೋಗಿತ್ತು ಅಲ್ಲಿ ನೋಡಿದ್ದ. ಅವ್ ನಂಗೂ ನಿಂಗೂ ಅಮ್ಮಂಗೂ ನಿಂಗೆ ಎಲ್ಲಾರ್ಗು ಜೋರ್ ಜಗಳಾಗಿದ್ದು ಮನೇಲಿ. ಅವ್ ಕಿತ್ತಿದೆ ಎಸ್ಬಿಟ್ಟು ಮಿರರೇ ಬೇಡ ಅದ್ರಿಂದನೇ ಜಗಳಾಗಿದೆ ಅಂತ ಎಸ್ದಿದ್ರಿ. ಅದೇ ತರ ವಿಂಡೋ ಗ್ಲಾಸ್ ಹಂಗ್ ಹೊಡೆದು ಇರ್ಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನೋಡೋದು ಕಾಣಲ್ಲ, ಆದ್ರೂ ಮನೇಲಿ ಆ ರೀತಿ ಇರ್ಬಾರ್ದು. ಯಾಕೆ ನೆಗೆಟಿವ್ ಥಿಂಕ್ ಮಾಡ್ತೀಯಾ? ನೆಗೆಟಿವ್ ಅಂತ ಅಲ್ಲ, ಅದು ಆದಾಗಿಂದಾನೇ ನಮ್ಗೆ ಆತರ ಆಯ್ತು ಅನಿಸ್ತಾ ಇದೆ. ನನಗೆ ಆತರ ಅನ್ಸುತ್ತೆ. ಹೆಣ್ಮಕ್ಳು ಅಂತ ಅಲ್ಲ, ಎಲ್ಲಾರ ದೃಷ್ಟಿలో ಒಬ್ರೊಬ್ರು ವಯಸ್ಸಾದವರು ಆಗ್ಲಿ ಹೆಣ್ಮಕ್ಳಾಗ್ಲಿ ಎಲ್ಲಾರು ಗಂಡ್ಮಕ್ಳು ಒಬ್ರೊಬ್ರು ಥಿಂಕ್ ಮಾಡಿದ್ರೆ ನೀನ್ ಥಿಂಕ್ ಮಾಡಲ್ಲ ಅಷ್ಟೇನೆ. ಅವಾಗ ಆತರ ಅನ್ಸುತ್ತೆ. ಆ ರೀತಿ ನಮ್ಗೆ ಎಷ್ಟೇ ಪ್ರಾಬ್ಲಮ್ ಇದ್ರು ಏನೇ ಇದ್ರು ನಮ್ಮ ಮಕ್ಳಿಂದ ನಾವು ತುಂಬಾ ಖುಷಿಯಾಗಿದ್ದೀವಿ. ಅವ್ರಿಬ್ಬರಿಂದಾನೆ ತುಂಬಾ ಖುಷಿಯಾಗಿರ್ತೀವಿ ನಾವು ಯಾವಾಗ್ಲೂ. ಎಷ್ಟು ಕ್ಯೂಟಾಗಿ ಆಡ್ತಾರೆ, ಎಷ್ಟು ಕ್ಯೂಟಾಗಿ ಊಟ ಮಾಡ್ಬೇಕಾರಂತೂ ಸುಮ್ಮನೆ ಊಟ ಮಾಡಲ್ಲ. ಎಷ್ಟು ಕ್ವಾಟ್ಲೆ ಮಾಡ್ಕೊಂಡು ನಗಾಡ್ಕೊಂಡು ಊಟ ಮಾಡ್ತೀವಿ ಅಂದ್ರೆ ಅವ್ರಿಬ್ರು. ಇದೇ ರೀತಿ ವಿಡಿಯೋ ಮಾಡ್ಕೊಂಡು ನಿಮಗೆ ಖುಷಿ ಪಡಿಸ್ತಾ ಇರ್ತೀವಿ, ನಾವು ಖುಷಿಯಾಗಿರ್ತೀವಿ. ನಾವು ಚೆನ್ನಾಗಾದ ಕಾರಣನೇ ವಿಡಿಯೋ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು. ಇಲ್ಲ ಗೈಸ್, ನಂಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಗೈಸ್. ಇವಾಗ್ಲೂ ಅಷ್ಟೇ, ಇವಾಗ್ಲೂ ಮಾಡಲ್ಲ, ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕಿತ್ತು. ಆದ್ರೂ ಮಾಡೋಣ ಎಲ್ಲಾರ್ದು ನೋಡಿದಾಗ ಅನ್ಸುತ್ತೆ ನಾನು ವಿಡಿಯೋ ಮಾಡೋಳಾಗಿ ವಿಡಿಯೋ ಸ್ಟಾಪ್ ಮಾಡ್ಬಿಡ್ತೀನಲ್ಲ. ಯಾರ್ದಾರು ವಿಡಿಯೋ ನೋಡಿದ್ರೆ ನನಗೂ ಮಾಡಬೇಕು ಅನ್ಸುತ್ತೆ. ನಾನು ಮಾಡ್ತಿದ್ದಾಳಲ್ವಾ ವಿಡಿಯೋನ, ಅದರಿಂದ ಮತ್ತೆ ಯಾವಾಗ ಸ್ಟಾಪ್ ಮಾಡ್ತೀನಿ ಗೊತ್ತಿಲ್ಲ. ಇವತ್ತು ಒಂದಿನ ಮಾಡ್ಬಿಟ್ಟು ನಾಳೆನೇ ಸ್ಟಾಪ್ ಮಾಡಿದ್ರು ಮಾತು ಮೈಂಡು ಏನಾನ ಮನೇಲಿ ಕಷ್ಟ ಇದ್ರೆ ಮೈಂಡು ಚೇಂಜ್ ಆಯ್ತಾ ಇರುತ್ತೆ. ಮಾಡಬೇಕು ಮಾಡಬಾರ್ದು ಅವ್ರನ್ನ ಮಕ್ಳು ನೋಡಿ ಕಿತ್ತಾಪತಿ ಗಾಯಸ್. ಇಬ್ರು ಗಂಡು ಮಕ್ಳು ಆಗೋದೈತಲ್ಲ ಯಪ್ಪ, ನಾನಂತಮ್ಮ ನಿಜವಾಗ್ಲೂ ಕಚ್ಚೆ ಆಡ್ತಿದ್ದಿಲ್ಲ ಗೈಸ್. ಅಷ್ಟು ಕಿತ್ತಾಪತಿ ಮಾಡ್ತಾರೆ, ಹೊಡೆದಾಡ್ತಾರೆ, ಕಚ್ಚಾಡ್ತಾರೆ, ಕೋಲ್ ತಗೊಂಡೋದ್ರೆ ನೋಡಿಲ್ಲ. ನೋಡಿ ಗೈಸ್, ಇಲ್ಲೆಲ್ಲೂ ಇರಲ್ಲ, ಮಂಚದಡಿಗೆ ಹೋಗ್ಬಿಡೋದು. ಯಾಕೆ ನೋಡ್ಬೇಕು ನೀವು? ಯಾಕೆ ನೋಡ್ಬೇಕು? ಐತಲ್ಲ ಜೋಬಳಿ ಕೈ ಹಾಕ್ಬಿಟ್ಟು ನೀನ್ ಹತ್ರ ಜೋಬ್ ಐತಾ ಅಂದ್ರೆ ನಿನ್ನತ್ರ ಆಯ್ತಾ? ಅಯ್ಯೋ ನೀನ್ ಕೊಡ್ಸೇ ಇಲ್ವಪ್ಪ. ಇಲ್ವಾ? ಪಾಪ ಹಿಂಗ್ ಮಾಡ್ಬಾರ್ದಾಗಿತ್ತು. ಖುಷಿ ABCD ಹೇಳು. ಬಸ್ಸಿ ಅಡ್ವಾದಿಯಲ್ಲ ಗೈಸ್, ನಿಜವಾಗ್ಲೂ ತುಂಬಾ ಅಡ್ವಾದಿ. ಇವ್ನಿಗೆ ಕಲ್ಸೋದೈತಲ್ಲ ಭಾರಿ ಕಷ್ಟ ಐತೆ. ಹೇಳು ಅಂದ್ರೆ ಹೇಳಲ್ಲ ಗೈಸ್. ಅವ್ರಪ್ಪನೇ ಆಗ್ಬೇಕು, ಅವ್ರಪ್ಪನೇ ಆಗ್ಬೇಕು. ಆಮೇಲೆ ನಾನೇನಾದ್ರು ಕೊಡಿಸ್ತೀನಿ ಅಂದ್ರೆ ಹೇಳ್ತಾನೆ. ಇಲ್ಲ ಅದು ಸರಿ, ಬಲೂನ್ ಕೊಡ್ತಾಳಮ್ಮ ಹೇಳ. ಬಲೂನ್ ಕೊಡ್ತೀನಿ. BC ಅದು ಎಷ್ಟು ಕ್ಯೂಟ್ ಆಗಿ ಹೇಳ್ತಾನೆ ಗೊತ್ತ. ಒಂಥರ ಕ್ಯೂಟ್ ಆಗಿ ಹೇಳ್ತಾನೆ, ಸಕ್ಕದಾಗಿ. DEFGHIJ ವಾಲ. ನೀವು ಇಷ್ಟು ನಿಧಾನ ಕೇಳಿದ್ರೆ ಕೇಳಿಸೋದಿಲ್ಲ ಅಲ್ಲಿ. ಸರಿ, ಓಕೆ ಗೈಸ್. ಬಿಗ್ ಬಾಸ್ ಅಷ್ಟು ದೊಡ್ಡ ಟಿವಿ ಇಟ್ಕೊಂಡು ಟಿವಿ ನೋಡೋದನ್ನ ಫೋನಲ್ಲಿ ಚಿಕ್ಕದಾಗಿ ನೋಡ್ಬೇಕು. ಏನು ಮಾಡಕ್ಕಾಗಲ್ಲ. ಇಲ್ಲಿ ಎಲ್ಲ ನಮ್ಮೂರು. ನೋಡಿ ಗೈಸ್, ಇಲ್ಲಿ ಅಕ್ಕಿ ಹಸಿಟ್ಟು ಹಾಕೊಂಡು ಕಲ್ಸ್ಕೊಳಕ್ಕೆ ಉಪ್ಪು ಹಾಕ್ರಿ. ನಾನು ಹಾಕಲ್ಲಪ್ಪ, ನೀನೇ ಹಾಕು. ಏನಾರು ಉಪ್ಪು ಹಾಕ್ಬಿಟ್ರೆ ಆಮೇಲೆ ನನ್ನ ಮೇಲೆ ಹೇಳ್ತಾಳೆ ಗೈಸ್ಗಳು, ಮುದ್ದು ನೀನು ಹಾಕಿದ್ರಿಂದನೇ ಉಪ್ಪು ಆಯ್ತು, ಅದು ನಾನು ಹಾಕಿದ್ರೆ ಕರೆಕ್ಟಾಗಿ ಬಂದಿರೋದು. ನೋಡ್ಕೊಂಡು ಹಾಕಿ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಹೆಣ್ಮಕ್ಳದ್ದು ಕೆಲಸ ಹೆಣ್ಮಕ್ಳೇ ಮಾಡಬೇಕು, ಗಂಡು ಮಕ್ಳ ಕೆಲಸ ಗಂಡು ಮಕ್ಳು. ಸಾಕು. ಇದೇನು ಗೈಸ್ 4 ಸ್ಪೂನ್ ಹಾಕೋದ್ಲು. ಏನಾದರೂ ಉಪ್ಪು ಹಾಕ್ಬೇಕು ಗೈಸ್. ಇವಳಿಗೆ ತಲೆ ಮೇಲೆ ನಾನೇ ಹೊಡಿತೀನಿ. ನನ್ನ ಜೊತೆ ನೋಡ್ಕೊಂಡು 4 ಸ್ಪೂನ್ ಹಾಕೊಳ್ಳಿ. ಯಪ್ಪ ನಿಜ ಪಕ್ಕ ಇದು ಉಪ್ಪಾಗುತ್ತೆ. ಹಸಿಟ್ಟು ಬಿಗ್ ಬಾಸಲ್ಲಿ ಗೈಸ್ ಇತ್ತೀಚೆಗೆ ಪ್ರಮೋಷನ್ನೇ ಜಾಸ್ತಿ ಆಗ್ಬಿಟ್ಟಿದೆ. ವ್ಲಾಗಲ್ಲಿ ಪ್ರಮೋಷನ್ಗಳು ನೋಡಿ ಸಾಕಾಗಿರೋರಿಗೆ ಈ ಬಿಗ್ ಬಾಸಲ್ಲೂ ಪ್ರಮೋಷನ್ ನೋಡಿ ಇನ್ನೂ ಬೇಜಾರಾಗಿರುತ್ತೆ. ಸೊ ನೋಡಿ ಗೈಸ್, ಫೈನಲಿ ಕಲರ್ಫುಲ್ಲಾಗಿ ಕಾಣ್ತಿದೆಯಂತೆ ರೊಟ್ಟಿ. ಚೆನ್ನಾಗಿ ಕಲಿಸ್ತಾ ಇದ್ದಾಳೆ. ಸೊ ವಿಡಿಯೋದಲ್ಲಿ ಕಾಣಿಸಲ್ಲ, ಯಾಕೆಂದರೆ ಬ್ರೈಟ್ನೆಸ್ ಜಾಸ್ತಿ ಕೊಟ್ಟಿದ್ದೀವಿ ಅನ್ಸುತ್ತೆ, ಅದಕ್ಕೆ ಅದು ವೈಟ್ ಥರ ಕಾಣಿಸ್ತೈತೆ. ಇವನ್ನ ತೋರಿಸ್ಬೇಕಂತ ಏನು ಮಾಡ್ತಿದ್ಯಾ, ಅದನ್ನು ಕುಯ್ದ್ಬಿಟ್ಟು ಆಪರೇಷನ್ ಮಾಡ್ತಿದ್ಯಾ, ಅದಕ್ಕೆ ತರಲೆ ಆಟ ಒಂದು. ಸೊ ಬಿಗ್ ಬಾಸ್ ನೋಡ್ತಾ ಇದೀವಿ. ಅಡ್ವರ್ಟೈಸ್ಮೆಂಟ್ ಬಂದಾಗ ಹಿಂಗೆ ಸ್ಟಾಪ್ ಆಗುತ್ತೆ.
ಅದು ಬರೋವರೆಗೂ ಕಾಯಬೇಕು ಗೈಸ್, ಕಾಯಬೇಕು. ಸೊ ಇವಾಗ ನಮ್ಮ ನವಿ ಬೇಗ ಹೊಟ್ಟೆ ಸಿತೈತಿ, ಬೇಗ ಕೊಡಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ. ಎಲ್ಲಾರು ಹೇಳ್ತಾರ ಅಂತ ಹೇಳ್ಬಾರ್ದು. ಅಶ್ವಿನಿ. ಅಶ್ವಿನಿ ಅಂದ್ರೆ ಇಷ್ಟ ನಮ್ಮ ಮನೆಯವ್ರಿಗೆ. ನನಗೆ ಎಲ್ಲರೂ ಇಷ್ಟನೇ. ಮಾಳು ಇಷ್ಟ. ಮಾಳು ಇಷ್ಟ. ರಕ್ಷಿತಾ ಇಷ್ಟ. ರಕ್ಷಿತಾ ನೆನೆ ಧ್ರುವ ಅಂತೂ ಕಿತ್ತಾಡ್ತಾರಲ್ಲ ಅದೆಲ್ಲ ಒಂದು ಸಾಕಾರ ಅವ್ನು ತೋರಿಸ್ಬೇಕಂತ ಏನೋ. ನಂಗೆ ಎಲ್ಲರೂ ಇಷ್ಟ. ಗಿಲ್ಲಿದು ಇಷ್ಟ ಆಗಿತ್ತು. ಅವನು ತುಂಬಾ ಕಾಮಿಡಿ ಮಾಡೋದು ಇಷ್ಟ ಆಗಲ್ಲ ಬೇರೆಯವ್ರ ಮೇಲೆ. ಅವನ ಮೇಲೆ ಅವ್ನು ಕಾಮಿಡಿ ಮಾಡ್ಕೊಂಡು ಕಾವಿನ ಮೇಲೆ ಮಾಡೋದು ಇಷ್ಟ ಆಗುತ್ತೆ, ಬೇರೆಯವ್ರ ಮೇಲೆಲ್ಲ ಇಷ್ಟ ಆಗಲ್ಲ. ನೋಡಿ ಗೈಸ್, ಇವಾಗ ಮತ್ತೆ ಅಡ್ವರ್ಟೈಸ್ಮೆಂಟ್ ಬಂತು. ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ರೊಟ್ಟಿಗೆ ಇಷ್ಟು ಜಪ ಮಾಡಿಕ್ಕಿದ್ದಲ್ಲ ಗೈಸ್. ನಾನು ಹೇಳ್ತಾ ಇದ್ದೀನಿ ದಪ್ಪ ಆಗುತ್ತೆ ಕಣೆ, ಚಿಕ್ಕ ಚಿಕ್ಕದಾಗ ಮಾಡಿ. ಏನಿಲ್ಲ ಗೊತ್ತು, ಅಷ್ಟಪ್ಪನು ತೊಟ್ಬೋದು. ಏನಾಗುತ್ತೆ ಹೇಳೋದು, ಮಂದ ಆಗುತ್ತೆ. ರೊಟ್ಟಿ ತಾಳಂಗಿಲ್ಲ ನೋಡಿ, ಇಷ್ಟಪ್ಪ ತಾಳಂಗಿಲ್ವಾ? ಅದ್ರಲ್ಲಿ ಚಿಕ್ಕದಿರ್ಬೇಕು, ತೆಳುಗ್ ಬರುತ್ತೆ ಅವಾಗ ರೊಟ್ಟಿ. ಬರುತ್ತೆ. ಒಂದು ಕವರ್ ಇತ್ತು ಗೈಸ್, ಅದು ಹರಿದೋಗ್ಬಿಟ್ಟಿದೆ. ಅದಕ್ಕೆ ನಾನು ಎಣ್ಣೆ ಕವರ್ನ ಕಟ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ತಟ್ತಾರೆ, ಬನ್ನಿ ನೋಡೋಣ. ಬನ್ನಿ ನೀವು ಈ ಕಡೆ ಇದು ಮಾಡಿ ಬನ್ನಿ. ತೊಳಿ ಇದ್ರ ಮೇಲೆ ತಟ್ಟಿ. ನೋಡಿ ಗೈಸ್, ಸಣ್ಣ ಗೊತ್ತಿಲ್ವಾ, ತೆಳ್ಳು ಗೊತ್ತಿಲ್ವಾ ಅಂತ ಕೇಳ್ತಾ ಇದ್ದಾರೆ. ನೀವು ಕಮೆಂಟ್ ಹಾಕಿ. ತೆಳುಗೈತೆ ಇಲ್ಲ ಮಂದ ತೆಳ್ಳಗೈತಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ 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 ಸೈಡಲ್ಲಿ ನೋಡಿ ಗೈಸ್, ಈ ಸೈಡಲ್ಲಿ ನೋಡೋಕ್ಕೇನು ತೆಳುಗಿದೆ. ತಿನ್ಬೇಕಾರೆ ಹೇಳ್ತೀನಿ ಗೈಸ್, ಇದು ತೆಳುಗಿದೆಯೋ ದಪ್ಪ ಇದೆಯೋ ಮಂದ ಇದೆಯೋ ಅಂತ. ಇದನ್ನು ಓವರ್ ಆ್ಯಕ್ಟಿಂಗ್ ಅಂತ ಕಮೆಂಟ್ ಹಾಕ್ತಾರೆ. ಹಾಕ್ಲಿ ಅಂತಾನೆ ತಾನೇ ಹಂಗೆ ಮಾಡಿರೋದು ನಾನು. ಇದೇನಾರ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ರಿ ವಿಡಿಯೋನ, ಪಕ್ಕ ಬೆಂಕಿನೇ ಆಯ್ತು. ಸೊ ಓಕೆ ಗೈಸ್, ಇವಾಗ ಗೈಸ್ ನನಗೆ ಗಟ್ಟಿ ಹಿಂಗೆ ಹಾಕೋ ಅಷ್ಟೊತ್ತಿಗೆ ಅರ್ಧೋಗುತ್ತೆ ಅಂತ ನಮ್ಮನವ್ರ ಹತ್ರ ಮಾಡಿದ್ರೆ ಅರಿಯಲ್ಲ ಅಂತ ನಮ್ಮನವ್ರಿಗೆ ಕೆಲಸ ಕೊಟ್ಟಿದ್ದೀನಿ. ಹೌದಾ? ನನ್ನ ಮಗ ಏನಂದ್ರೆ ಮನೆ ಕ್ಲೀನ್ ಇರಬಾರ್ದು, ನಿಂಗೆ ಏನಂದ್ರೆ ಈ ಥರ ಅಂಡಬೇಕು, ಈ ಥರ ಗಲೀಜಾಗಿರ್ಬೇಕು, ಅದೊಂಥರ ಅವ್ರಿಗೆ. ನಮಗೆ ಆ ಥರ ಇಷ್ಟ ಆಗಲ್ಲ. ಅದೇನು ಮಾಡೋದು, ಮಕ್ಕಳಲ್ವಾ, ಏನೋ ಆಟ ಆಡ್ತಾವ ನಾವು ಒಬ್ಬನೇ. ಬನ್ನಿ ಬೇಯಿಸೋಣ ಇವಾಗ. ಒಗಿತಿದ್ಯಾ ಮಗ್ನೆಟವಲ್ಲ? ಕೇಳ್ತ ಮಾಡ್ತಿದ್ಯಾ? ಬೇಯಿಸ್ತಿದ್ಯಾ? ಕಬಾಬ್ ಅದು ನನಗೆ ಕೊಡ್ತೀಯ ಅಪ್ಪಂಗೆ ಕೊಡ್ತೀಯ? ಅಮ್ಮಂಗ. ಖುಷಿ ನಿಂಗೆ ಯಾರು ಇಷ್ಟ, ಅಪ್ಪನ ಅಮ್ಮನ? ನಿಂಗೆ ಯಾರು ಇಷ್ಟ ಅಂತ ಕೇಳಿದ್ದು. ಆದ್ರೆ ತುಂಬಾ ಪ್ರೀತಿ ಮಾಡೋದೇ ಅಪ್ಪನ. ಅದು ಹೆಸರು ಮಾತ್ರ ಅಮ್ಮ. ಇದು ನೋಡಿ, ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ. ಖುಷಿ ಅವ್ರ ಅಮ್ಮನ ಥರ. ನಿಜ ಹೇಳ್ಬೇಕಂದ್ರೆ ಫುಲ್ ಖುಷಿ ನಂತರನೇ ಬುದ್ಧಿ, ನಂತರನೇ ಎಲ್ಲ. ದಿವಂದು ಫುಲ್ ಅವ್ರ ಅಪ್ಪನ ತರ ಬುದ್ಧಿ, ಆದ್ರೆ ನನ್ನಂಗ ಅವನೇ. ಖುಷಿ ಅವ್ರ ಅಪ್ಪನಂಗ ಅವನೇ, ಅಷ್ಟೇನೆ. ಎಲ್ಲರೂ ಏನಂದ್ರೆ ದಿವ ನಿನ್ನಂಗೆ ನಿನ್ನಂಗೆ ಅಂತ ಹೇಳ್ತಾ ಇರ್ತಾರೆ. ನನಗೆ ಒಂಚೂರು ಎಳ್ಳಷ್ಟು ಬುದ್ಧಿ ನನ್ನಂಗಿಲ್ಲ ಗೈಸ್ ಅವನಿಗೆ. ನಮ್ ಖುಷಿ ನನ್ನಂಗೆ ತಿನ್ನೋದ್ರಲ್ಲಾಗ್ಲಿ, ಮಾತಾಡೋದ್ರಲ್ಲಾಗ್ಲಿ, ಎಲ್ಲರೂ ಖುಷಿ ದಿವನ್ ಹತ್ರ ಕ್ಲೀನಿಂಗ್ ಇರೋದ್ರಲ್ಲಿ, ಅವಳು ಬರೋದ್ರಲ್ಲಾಗ್ಲಿ ಎಲ್ಲರೂ ನನಗೆ. ದಿವಂಗಳು ಬರಲ್ಲ, ನಮ್ಮನವ್ರುಗಳು ಬರಲ್ಲ. ನಂಗಳು ಬರುತ್ತೆ, ನನ್ನ ಮಗಂಗಳು ಬರುತ್ತೆ. ತಿನ್ನೋದ್ರಲ್ಲ ನಾವು ತಿಂತೀವಿ ಚೆನ್ನಾಗಿ, ಕ್ಲೀನಲ್ಲೂ ಕ್ಲೀನ್ ಆಗಿರ್ತೀವಿ ನಾವು. ನಾವು ಟೇಸ್ಟ್ ಇದ್ರೆ ಒಂದ್ ಸ್ವಲ್ಪ ಜಾಸ್ತಿ ತಿಂತೀವಿ. ನಾನು ದಿವ ಟೇಸ್ಟ್ ಇದ್ರೆ ನಮ್ಗೆ ಉಳ್ಸಲ್ಲ, ಇಬ್ರು ಅಪ್ಪ ಮಗ ಹಂಗ್ ತಿಂತಾರೆ. ನಾವ್ ಹಂಗಲ್ಲ, ಏನೇ ಕೊಟ್ರು ಹೊಟ್ಟೊಡಿಕ್ ಹಾಕೋತೀವಿ. ಚೆನ್ನಾಗಿದೆ. ಸರಿ ಓಕೆ, ಬನ್ನಿ ಇವಾಗ ಬೇಯಿಸೋಣಿದೆ. ನೋಡಿ ಗೈಸ್, ರೊಟ್ಟಿ ನೋಡೋಕ್ಕೂ ಸಾಕಾಗೈತೆ, ತಿನ್ನೋಕ್ಕೂ ಸಾಕಾಗೈತೆ, ಟೇಸ್ಟು ಸೂಪರ್ ಆಗೈತೆ. ಮೆಣಸಿನ್ಕಾಯಿನೇ ಹಾಕಿಲ್ವಲ್ಲಪ್ಪೋ ಅಲ್ವಾ? ಏನೋ ಮಿಸ್ ಆಗೈತೆ ಅನ್ಕೊಂಡಿದ್ದು, ಅದಕ್ಕೆ ಖಾರ ಇಲ್ಲ. ಜೀರಿಗೆ ಹಾಕಿದ್ರೆ ಹೋಗಿ. ಹಾಕಿದ್ದೀನಿ, ಕುಟ್ಬಿಟ್ಟು ಹಾಕಿದ್ದೀನಿ. ಅದು ಅದೇ ಟೇಸ್ಟ್ ಮಾತ್ರ ಬೊಂಬಟ್ಟಾಗಿದೆ ಗೈಸ್. ಇವಾಗ ಮೆಣಸಿನ್ಕಾಯಿ ಏನು ಬೇಡ, ಮಕ್ಳು ತಿಂತವಲ್ಲ. ನಾನು ಅಷ್ಟೊಂಥರ ಉಪ್ಪು ಅಂದ್ಕೊಂಡೆ ಗೈಸ್, ಆದರೆ ಇಷ್ಟು ಒಂಥರ ಸಿಟಿಗೆ ಅಷ್ಟು ಉಪ್ಪು ಬೇಕು ಅನ್ಸುತ್ತೆ. ಮೀಡಿಯಮ್ ಆಗಿದೆ ಗೈಸ್, ಬಟ್ ಟೇಸ್ಟ್ ಸೂಪರ್ ಆಗಿದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನೋಡಿ, ಇದನ್ನ ಸೀಸ್ಬಿಟ್ರು, ಅದಕ್ಕೆ ನಮ್ದು ಹಳೇ ಇದನ್ನ ಪಿನ್ ಹೊಡೆದು ಆ ಕಡೆ ಈ ಕಡೆ ತಗೊಳಿದೀವಿ. ನಮ್ಮ ಮಕ್ಕಳಿಗೆ ಕೊಡೋಣ ಬನ್ನಿ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಮಾಡಿ.